ಪ್ರತ್ಯಂಗಿರ ದೇವಿ ಸಾಮಾನ್ಯವಾಗಿ ಸಮಾಜದಲ್ಲಿ ಪ್ರತಿಷ್ಠಿತರಾಗಿರತಕ್ಕಂಥವರು ಎಲ್ಲರೂ ಕೂಡ ಈ ಪ್ರತ್ಯಂಗಿರ ದೇವಿಯ ಪೂಜೆ, ಹೋಮ, ಉಪಾಸನೆಯನ್ನ ಮಾಡತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯಾಕೆಂದ್ರೆ ಸಾಮಾನ್ಯವಾಗಿ ಶತ್ರುಗಳ ಕಾಟ ಅಥವಾ ಶತ್ರುಗಳಿಂದ ಏನಾದರೂ ತೊಂದರೆ ಆಗ್ತಾ ಇದೆ ಅಂದಾಗ ಪ್ರತ್ಯಂಗಿರ ದೇವಿಯೇ ನಮಗೆ ನೆನಪಿಗೆ ಬರತಕ್ಕಂಥದ್ದು. ಆದ್ದರಿಂದ ಈ ಶತ್ರುಗಳು ಬೆಳೀತಾ ಇದ್ದಾಗ ಶತ್ರುಗಳನ್ನ ನಿಗ್ರಹ ಮಾಡತಕ್ಕಂಥದ್ದು ಅಥವಾ ಶತ್ರುಗಳನ್ನ ನಾಶ ಮಾಡತಕ್ಕಂಥದ್ದು ತುಂಬಾ ಮುಖ್ಯವಾಗುತ್ತೆ. ಯಾಕೆ ಶತ್ರುಗಳನ್ನ ಬೆಳೆಯಲಿಕ್ಕೆ ಬಿಡಬಾರದು ಅನ್ನತಕ್ಕಂಥದ್ದು ಚಾಣಕ್ಯ ನೀತಿ. ಆದ್ದರಿಂದ ಈ ಶತ್ರುಗಳ ನಿಗ್ರಹವನ್ನ ಮಾಡಬೇಕಾದರೆ ನಾವು ಎರಡು ರೀತಿಯಾದಂತಹ, ಒಂದು ಮನುಷ್ಯ ಪ್ರಯತ್ನ, ಇನ್ನೊಂದು ದೈವಿಕವಾದಂತಹ ಪ್ರಯತ್ನ. ಎರಡು ರೀತಿಯಲ್ಲೂ ಕೂಡ ನಾವು ಮಾಡಬೇಕಾಗತ್ತೆ. ಮನುಷ್ಯ ಪ್ರಯತ್ನ ಅನ್ನತಕ್ಕಂಥದ್ದು ಪ್ರಯೋಜನಕ್ಕೆ ಬರದೇ ಇದ್ದಾಗ ದೈವಿಕವಾದಂತಹ ಪ್ರಯೋಗ ಅಥವಾ ದೈವಿಕವಾದಂತಹ ಪ್ರಯತ್ನ ಅನ್ನತಕ್ಕಂಥದ್ದು ನಮಗೆ ಏನಾದರೂ ಕೆಲಸವನ್ನ ಮಾಡುತ್ತಾ ಒಳ್ಳೆಯದು ಮಾಡುತ್ತಾ ಅನ್ನತಕ್ಕಂತಹ ಉದ್ದೇಶದಿಂದ ಭಕ್ತರು ಕೆಲವೊಂದು ನಿರ್ದಿಷ್ಟವಾದಂತಹ ಉಪಾಸನೆಗಳನ್ನ ಇಟ್ಟುಕೊಂಡು ಆ ಮೂಲಕ ಅದನ್ನು ಉಪಾಸನೆಯನ್ನ ಹಿಂದಿನಿಂದ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ಪ್ರತ್ಯಂಗಿರ ದೇವಿಯೂ ಕೂಡ ಒಂದು. ಅದರಿಂದ ಈ ಪ್ರತ್ಯಂಗಿರ ದೇವಿ ಅಂದ್ರೆ ಯಾವುದು? ಪ್ರತ್ಯಂಗಿರ ದೇವಿ ಅನ್ನತಕ್ಕಂತಹ ಒಂದು ದೇವಿಯ ಸ್ವರೂಪ ಯಾವ ರೀತಿಯಾಗಿ ಇರುತ್ತೆ, ಯಾವ ಯಾವ ಕಾಮನೆಗಳನ್ನ, ಯಾವ ರೀತಿಯ ಕಷ್ಟಗಳನ್ನ ಈ ದೇವಿ ನಿವಾರಣೆಯನ್ನ ಮಾಡ್ತಾಳೆ, ಇವೆಲ್ಲವನ್ನ ನಾವು ತಿಳಿದುಕೊಳ್ಳಬೇಕು. ಜೊತೆಯಲ್ಲಿ ಯಾವ ರೀತಿ ಈ ಪ್ರತ್ಯಂಗಿರ ದೇವಿಯ ಆರಾಧನೆಯನ್ನ ನಾವು ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ, ಇವೆಲ್ಲ ತಿಳಿದುಕೊಂಡು ಮಾಡಬೇಕು. ಯಾಕೆಂದ್ರೆ ತಿಳಿಯದೆ ಮಾಡಿದ್ರೆ ಯಾವುದೇ ರೀತಿ ಪ್ರಯೋಜನ ಆಗುವುದೇ ಇಲ್ಲ. ತಿಳಿದಷ್ಟು ಪ್ರಯೋಜನ ಜಾಸ್ತಿ. ಆದ್ದರಿಂದ ಈ ಪ್ರತ್ಯಂಗಿರ ದೇವಿ ಅನ್ನತಕ್ಕಂಥದ್ದು ಅಥರ್ವಣ ವೇದದಲ್ಲಿ ಭದ್ರಕಾಳಿ ಅಂತ ಹೇಳಿ ಹೇಳ್ತಾರೆ. ಜೊತೆಯಲ್ಲಿ ನಾರಸಿಂಹಿ ಅಂದ್ರೆ ನರಸಿಂಹನ ಯಾವ ರೀತಿಯ ನರಸಿಂಹನ ಸ್ವರೂಪ ಇದೆಯೋ ಅದೇ ರೀತಿ ಸ್ತ್ರೀ ರೂಪದ ದೇವತೆ ಅಂದ್ರೆ ಅದು ನಾರಸಿಂಹಿ, ಸಿಂಹಮುಖಿ ಅನ್ನತಕ್ಕಂಥದ್ದು. ರಾಮಾಯಣದಲ್ಲೂ ಕೂಡ ನಿಕುಂಬಳಾ ದೇವಿ ಅಂತ ಹೇಳಿ ಇಂದ್ರಜಿತು ಪ್ರತ್ಯಂಗಿರ ದೇವಿಯನ್ನ ಆರಾಧಿಸಿ ವಿಶೇಷವಾದಂತಹ ಶಕ್ತಿಯನ್ನ ಸಂಪಾದನೆಯನ್ನ ಮಾಡಿದ್ದ ಅನ್ನತಕ್ಕಂಥದ್ದು ನಾವು ನೋಡ್ತೀವಿ. ಹೀಗೆ ಒಂದು ಅತೀಂದ್ರಿಯವಾದಂತಹ ಶಕ್ತಿ ನಮಗೆ ಬೇಕಾದರೆ, ಶತ್ರು ನಿಗ್ರಹ ಆಗಬೇಕಾದರೆ, ಶತ್ರುಗಳಿಂದ ಏನಾದರೂ ಮಾಟ, ಮಂತ್ರ, ವಾಮಾಚಾರ, ಅಭಿಚಾರಿಕ ಪ್ರಯೋಗಗಳು ಆದಾಗ ಅದರಿಂದ ರಕ್ಷಣೆಯನ್ನ ಪಡೆಯುವುದಕ್ಕೆ ನಾವು ಪ್ರತ್ಯಂಗಿರ ದೇವಿಯನ್ನ ಆರಾಧಿಸಬೇಕು ಅನ್ನತಕ್ಕಂಥದ್ದನ್ನ ಹೇಳಿದ್ದಾರೆ. ಆದ್ದರಿಂದ ಈ ಶಾಂತ ಸ್ವರೂಪ, ಉಗ್ರ ಸ್ವರೂಪ, ಪ್ರಚಂಡ ಸ್ವರೂಪ, ಹೀಗೆ ವಿಶೇಷವಾದಂತಹ ಹಲವು ರೀತಿಯ ರೂಪಗಳು ಪ್ರತ್ಯಂಗಿರ ದೇವಿಗೆ ಇದೆ. ಅದರಲ್ಲಿ ಈ ಉಗ್ರವಾದಂತಹ ಸ್ವರೂಪದಲ್ಲಿ ನಾವು ಆರಾಧಿಸಿದಾಗ, ಯಾಕೆಂದ್ರೆ ಪ್ರತ್ಯಂಗಿರ ರೂಪವೇ ನಾರಸಿಂಹ, ಸಿಂಹಮುಖಿ, ಸಿಂಹದಂತೆ ಮುಖ ಇರತಕ್ಕಂಥದ್ದು, ರುಂಡಮಾಲೆಯನ್ನ ಧರಿಸಿರತಕ್ಕಂಥದ್ದು, ಸರ್ಪವನ್ನೇ ರಜ್ಜು ಆಗಿ ಆಯುಧವನ್ನ ಹಿಡಿದಿರತಕ್ಕಂಥದ್ದು, ಕಪಾಲ ಇರತಕ್ಕ, ಹೀಗೆಲ್ಲ ನಾವು ಪ್ರತ್ಯಂಗಿರ ದೇವಿಯ ಧ್ಯಾನದಲ್ಲಿ ದೇವಿಯ ಸ್ವರೂಪವನ್ನ ನಾವು ಧ್ಯಾನಿಸ್ತೀವಿ. ಆ ರೂಪದಲ್ಲಿ ಇರತಕ್ಕಂಥದ್ದು. ಆದ್ದರಿಂದ ಈ ಶತ್ರುಗಳಿಗೆ ಭಯವನ್ನು ಹುಟ್ಟಿಸ್ತಕ್ಕಂತಹ, ಶತ್ರುಗಳಿಂದ ಉಂಟಾಗತಕ್ಕಂತಹ ತೊಂದರೆಯನ್ನ ನಿವಾರಣೆಯನ್ನು ಮಾಡತಕ್ಕಂತಹ ವಿಶೇಷವಾದಂತಹ ಶಕ್ತಿ ಈ ನಾರಸಿಂಹಿ ಅಥವಾ ಪ್ರತ್ಯಂಗಿರ ದೇವಿಗೆ. ಪ್ರತ್ಯಂಗಿರ ದೇವಿಯ ಆರಾಧನೆಗೆ ವಿಶೇಷವಾಗಿ ಸಂಕ್ರಮಣ, ಅಮಾವಾಸ್ಯೆ, ನಿರ್ದಿಷ್ಟವಾದಂತಹ ನಕ್ಷತ್ರಗಳು, ಕೃತ್ತಿಕಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಮೂಲ ನಕ್ಷತ್ರ, ಇಂತಹ ನಕ್ಷತ್ರಗಳಲ್ಲಿ ಪ್ರತ್ಯಂಗಿರ ದೇವಿಯ ಒಂದು ಉಪಾಸನೆ, ಯಜ್ಞಯಾಗಾದಿಗಳು, ಪೂಜೆ ಇವುಗಳನ್ನು ಮಾಡುವುದರಿಂದ ಶೀಘ್ರದಲ್ಲಿ ನಮ್ಮ ಇಷ್ಟಾರ್ಥಗಳು ಕೈಗೂಡುತ್ತೆ, ಶತ್ರುಗಳು ನಾಶ ಆಗ್ತಾರೆ ಅಥವಾ ಅವರಿಂದ ಉಂಟಾಗಿರತಕ್ಕಂತಹ ಪ್ರಯೋಗದಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನತಕ್ಕಂಥದ್ದು ಮಂತ್ರಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಜೊತೆಯಲ್ಲಿ ನಮ್ಮ ಭಾರತ ದೇಶವನ್ನೇ ತೆಗೆದುಕೊಂಡ್ರೆ ಅಲ್ಲಲ್ಲಿ ಈ ಪ್ರತ್ಯಂಗಿರ ದೇವಿಯ ದೇವಾಲಯ ಇದೆ. ಅದರಲ್ಲೂ ಸಮೀಪ ಅಂತಂದ್ರೆ ತಮಿಳುನಾಡಿನ ಒಂದು ಚೆನ್ನೈ ನಗರದಲ್ಲಿ ಇರಬಹುದು ಅಥವಾ ನಂಜನಗೂಡಿನಲ್ಲಿರತಕ್ಕಂಥದ್ದು. ಹೀಗೆ ದೇವಿಯೊಂದು ಉಪಾಸನೆಯನ್ನ ಮಾಡುವುದಕ್ಕೆ ಅದು ನಿರ್ದಿಷ್ಟವಾದಂತಹ ವಿಶೇಷವಾದಂತಹ ಜಾಗೃತವಾದಂತಹ ಸ್ಥಳ ಆಗಿರುತ್ತೆ. ಅಲ್ಲಿ ಮಾಡಿದ್ರೆ ಫಲ ಜಾಸ್ತಿ. ಜೊತೆಯಲ್ಲಿ ಈ ಪ್ರತ್ಯಂಗಿರ ದೇವಿಯ ಹೋಮವನ್ನ ಮಾಡಬೇಕಾದರೆ ತೈಲದಲ್ಲಿ ಅಂದ್ರೆ ಎಣ್ಣೆಯಲ್ಲಿ ಎದ್ದಿರತಕ್ಕಂತಹ ಒಂದು ಮೆಣಸಿನಕಾಯಿ ಹೋಮ ಇರಬಹುದು, ಅಥವಾ ಈ ಮಾರಣ ಪ್ರಯೋಗಕ್ಕೆ ಇವೆಲ್ಲ ಹೇಳಿರತಕ್ಕಂಥದ್ದು. ಸಾತ್ವಿಕವಾದಂತಹ ಪ್ರಯೋಗಕ್ಕೆ ತುಪ್ಪದಿಂದ ಹೋಮವನ್ನ ಮಾಡತಕ್ಕಂಥದ್ದು, ಘೃತಾನ್ನದಿಂದ ಹೋಮವನ್ನ ಮಾಡತಕ್ಕಂಥದ್ದು, ಕೆಲವು ನಿರ್ದಿಷ್ಟವಾದಂತಹ
ಹೋಮದ ಸಮಿತ್ತಗಳಿಂದ ಮಾಡತಕ್ಕಂಥದ್ದು ಇದೆಲ್ಲ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ರೀತಿಯಲ್ಲಿ ಸರಿಯಾದ ಗುರುವಿನ ಮಾರ್ಗದರ್ಶನದೊಂದಿಗೆ ಪ್ರತ್ಯಂಗಿರ ದೇವಿಯನ್ನು ಆರಾಧಿಸಿದರೆ ಶೀಘ್ರದಲ್ಲಿ ಇಷ್ಟಾರ್ಥವನ್ನು ನೆರವೇರಿಸುತ್ತಾಳೆ ಅನ್ನತಕ್ಕಂಥದ್ದು ಮಂತ್ರಶಾಸ್ತ್ರದಲ್ಲಿ ಉಲ್ಲೇಖ ಇದೆ.